ಏನ್ರಿ ಇದು? ಇವಳು ಯಾರು ಅಂತ ಹೇಳಿದ್ರೆ ಇವಳು ಮನೆಯವ್ರಿಗೆ ಕ್ಷೇಮವಾಗಿ ಒಪ್ಸೋಣ ಅಂದ್ಕೊಂಡ್ರೆ ಇವಳಿಗೇನು ನೆನಪೇ ಇಲ್ಲ ಅಂತ ಹೇಳ್ತಿದ್ದಾಳಲ್ಲ. ಕನಿಷ್ಠ ಅವಳು ಗರ್ಭವತಿ ಅನ್ನೋ ವಿಷಯನೂ ಮರ್ತೋಗಿದ್ದಾಳೆ. ನಡೆದಿರೋ ಅಪಘಾತದಲ್ಲಿ ಅವಳು ಹಳೆ ದಿನ ಮರ್ತೋಗಿರೋ ಹಾಗಿದ್ದಾಳೆ. ಅವಳ ಮೆದುಳಲ್ಲಿ ಹಳೆ ನೆನಪುಗಳೆಲ್ಲ ಹೊರಟೋಗಿರೋ ಹಾಗೆ ಕಾಣ್ತಿದೆ. ಹೆರಿಗೆನೆ ಪುನರ್ಜನ್ಮಕ್ಕೆ ಸಮಾನ ಅಂತಾರೆ. ಇವಳು ಸತ್ತು ಬದುಕಿದ್ದಾಳೆ. ಇದು ಇವಳಿಗೆ ನಿಜವಾಗಲೂ ಪುನರ್ಜನ್ಮನೆ. ಇವಳು ಮತ್ತೆ ಹುಟ್ಟಿದ್ದಾಳೆ. ಇವಾಗ ಅವಳು ಆ ಇಬ್ಬರು ಮಕ್ಕಳ ತಾಯಿ ಅಲ್ಲ, ಆ ಮಕ್ಕಳಿಗೆ ಸಮಾನವಾಗಿರೋ ಮೂರನೇ ಮಗು, ಹಸುಗೂಸು. ಭಗವಂತ ಈ ತಾಯಿ ಹಣೆ ಮೇಲೆ ಹೊಸ ಹಣೆ ಬರಹನ ಬರೆದಿರೋ ಹಾಗಿದ್ದಾನೆ. ಅದಕ್ಕೇನೋ ತನ್ನ ಹಳೆ ನೆನಪುಗಳನ್ನ ಅಳಿಸಿ ಹೊಸ ಜೀವನ ಕೊಟ್ಟಿದ್ದಾನೆ. ಇನ್ನ ದೇವ್ರೆ ಈ ತಾಯಿನ ಮುಂದೆ ನಡೆಸಬೇಕು, ಅವಳು ಮನೆಯವ್ರ ಹತ್ರಕ್ಕೆ ಸೇರಿಸ್ಬೇಕು. ಇದೇನಪ್ಪ ಇದು? ಅಯ್ಯಯ್ಯೋ, ಅಯ್ಯೋ ದೇವ್ರೆ, ಇದನ್ನ ನಾನು ಯಾವತ್ತೂ ನೋಡಿಲ್ವೇ. ಕಟ್ಕೊಂಡ್ರು ಹೆಂಡತಿನ ಕಷ್ಟದ ಪಾಲ್ ಮಾಡಿ ಕಷ್ಟ ಕೊಟ್ಟರು ವ್ಯಕ್ತಿ ಕಣ್ಣೆದುರು ಇದ್ರು ಕತ್ತಿಯಿಂದ ಚುಚ್ಚಿ ಸಾಯಿಸೋದ್ ಬಿಟ್ಟು ಕರುಣೆ ತೋರಿಸೋದಂದ್ರೇನು? ಅಯ್ಯಯ್ಯೋ ದೇವ್ರೆ, ಅವ್ವರಿಯು ಅಂತ ಮಾತಾಡ್ಸೋದಂದ್ರೇನು? ಐ ಆಮ್ ಸಾರಿ ಅಂತ ಸಂಜಾಯಿಸಿ ಕೊಡೋದಂದ್ರೇನು? ಸಹಾನುಭೂತಿ ತೋರಿಸೋದಂದ್ರೇನು? ನಮ್ಮೆಲ್ಲರ ಅಂದಾಜು ಊಹೆನ ಜೈ ಉಲ್ಟಾ ಪಲ್ಟಾ ಮಾಡಿದೇನಲ್ವಾ? ಜೈನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ. ಅವನು ಇಷ್ಟು ಶಾಂತವಾಗಿರೋದು ಇದೇ ಮೊದಲನೇ ಸಲ. ಅವನ ಮನಸ್ಸಲ್ಲಿ ಏನಿದೆಯೋ ಏನೂ ಅರ್ಥ ಆಗ್ತಿಲ್ಲ. ನಿತ್ಯನ ಯಾಕೆ ಸುಮ್ಮನೆ ಬಿಟ್ಟ? ಇವಾಗ ಜೈ ಮನಸ್ಸಲ್ಲಿ ಗಂಗಾ ಮಾತ್ರನೇ ಇದ್ದಾಳೆ. ಅವಳಿಲ್ಲ ಅನ್ನೋ ನೋವು, ವಾಪಸ್ ಬರಲ್ಲ ಅನ್ನೋ ಚಿಂತೆ, ಗಂಗಾ ಇಲ್ದೇನೆ ಹೇಗೆ ಬದುಕಬೇಕು ಅನ್ನೋ ಭಯ, ಇದೆಲ್ಲ ಜೈನ ಸುತ್ತುವರ್ತಿದೆ. ಈ ಸಿಚುವೇಶನಲ್ಲಿ ಜೈ ಕೋಪ, ಹಾಗೆ ದ್ವೇಷ ಎಲ್ಲನೂ ಮರ್ತೋಗಿದ್ದಾನೆ. ಜೈ ವಾಪಸ್ ಮಾಮೂಲಿ ಮನುಷ್ಯ ಆಗೋವರೆಗೂ ಅವನ ರಿಯಾಕ್ಷನ್ ಹೀಗೆ ಇರುತ್ತೆ. ಹಾಗಾದ್ರೆ ನಿತ್ಯನ ಕೊಟ್ಟು ಜೈಗೆ ಮದುವೆ ಮಾಡಿ ಬೇಗ ಚೇತರಿಸ್ಕೊಳ್ತಾನೆ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಹಾಗಲ್ಲ ರೀ, ಗಂಗಾ ಸತ್ತೋದ್ ಮಾತ್ರಕ್ಕೆ ಜೈ ನಿಮ್ ಗಳಿಯ ಆಗದೆ ಇರ್ತಾನ? ನಿಮ್ ಮಗಳು ಇಲ್ಲ ಅಂತ ಅಳಿಯನ್ನ ಹಾಗೆ ಬಿಟ್ಬಿಡ್ತೀರಾ? ಆದ್ರೂ ಜೈಗೂ ನಿತ್ಯಗೂ ಮೊದಲೇ ನಿಶ್ಚಿತಾರ್ಥ ಆಗಿತ್ತು ಅಲ್ವಾ? ಶಾಪದಿಂದ ಗಂಗಾ ಸತ್ತೋಗಿದ್ದಕ್ಕೆ ನಿತ್ಯಗೆ ಯಾವ ಸಮಸ್ಯೆನೂ ಇಲ್ಲ. ಹ್ಯಾಪಿಯಾಗಿ ಜೈ ಜೊತೆ 100 ಇಯರ್ಸ್ ಇರ್ತಾಳೆ. ಪ್ಲೀಸ್ ದಯವಿಟ್ಟು ನಿಲ್ಲಿಸ್ತೀರಾ? ಗಂಗಾ ತೀರ್ ಹೋಗಿ ಇನ್ನು 2 ದಿನ ಕೂಡ ಆಗಿಲ್ಲ, ಆಗ್ಲೇ ಜೈಗೆ ಇನ್ನೊಂದು ಮದ್ವೆನಾ? ಈ ಮಾತು ನನ್ನ ಹತ್ರ ಹೇಳಿದಿಕ್ ಸರಿ ಹೋಯ್ತು. ಅದೇ ಜೈ ಹತ್ರ ಹೇಳಿದಿದ್ರೆ ನಿಮ್ಮನ್ನ ಶೂಟ್ ಮಾಡಿರ್ತಿದ್ದ. ಅಂದ್ರೆ ಯಾವತ್ತೋ ಒಂದಿನ ನಡಿಬೇಕಾಗಿರೋ ಮದ್ವೆನೇ ಅಲ್ವಾ? ಆ ಮದ್ವೆ ನಡೆಯತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಮಾಡೋ ಉದ್ದೇಶ ಕೂಡ ನನಗಿಲ್ಲ. ಗಂಗಾನ ಬಿಟ್ಟು ನಾನು ಬೇರೆ ಯಾವ ಯೋಚನೆ ಮಾಡ್ತಿಲ್ಲ. ದಯವಿಟ್ಟು ಇನ್ಯಾವತ್ತೂ ಈ ಪ್ರಸ್ತಾವನೆನ ತಗೊಂಡು ಬರಬೇಡಿ.
ಏನಮ್ಮ ನಿತ್ಯ, ನೀನ್ ಇಷ್ಟು ಓವರ್ ಆಕ್ಷನ್ ಮಾಡಿದ್ರು ನೀನ್ ಬದಲಾಗಿದ್ಯಾ ಅಂತ ನಿಮ್ಮಮ್ಮ ಅರ್ಥ ಮಾಡ್ಕೋತಿಲ್ಲ. ಆದ್ರೂ ಜೈ ನಿನ್ನ ಸುಮ್ಮನೆ ಬಿಡೋದಂದ್ರೇನಮ್ಮ? ಗಂಗಾ ಜೊತೆ ಸೇರಿಸಿ ನಿನ್ಗೂ ಪಿಂಡ ಇಡ್ತಾನೆ ಅಂದ್ಕೊಂಡ್ರೆ ಕ್ಷಮಾಭಿಷೇಕ ಕೊಟ್ನಲ್ಲ ಯಾಕೆ? ಭಯ ಆಗ್ತಿದೆ. ಭಯನಾ? ಫಸ್ಟ್ ಟೈಮ್ ಜೈನ ನೋಡ್ತಿದ್ರೆ ಭಯ ಶುರುವಾಗ್ತಿದೆ. ಯಾಕಮ್ಮ? ನೀವ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಜೈ ನನ್ಗೆ ಹೊಡಿತಾನೆ ಅನ್ಕೊಂಡೆ ಅಥವಾ ಬೈತಾನೆ ಅಂತ ಅನ್ಕೊಂಡೆ. ಬಟ್ ಹಾಗೇನು ಮಾಡಿದಿರೋದು ನಿನ್ನ ಅದೃಷ್ಟನಮ್ಮ. ಅಲ್ಲ, ಜೈ ಹಾಗೆ ಬಿಹೇವ್ ಮಾಡಬಾರ್ದು. ಆದ್ರೆ ಮಾಡಿದಾನೆ ಅಂದ್ರೆ ಅದು ನನ್ ಬ್ಯಾಡ್ ಲಕ್. ಬ್ಯಾಡ್ ಲಕ್ ಹೇಗಾಗುತ್ತಮ್ಮ? ಒಬ್ಬ ಮನುಷ್ಯ ನಾರ್ಮಲ್ ಆಗಿ ವರ್ತಿಸ್ದೇನೆ ಅಬ್ನಾರ್ಮಲ್ ಆಗಿ ವರ್ತಿಸ್ದ ಅಂದ್ರೆ ಅವನ್ ಮೈಂಡ್ ಪೂರ್ತಿಯಾಗಿ ಚೇಂಜ್ ಆಗಿದೆ ಅಂತ ಅರ್ಥ. ಐ ಥಿಂಕ್ ಜೈ ಮತ್ತೆ ಮೆಟೀರಿಯಲಿಸ್ಟ್ ಆಗಿದ್ದಾನೇನೋ ಅಂತ ಭಯ ಆಗ್ತಿದೆ. ಅಂದ್ರೆ ಜೈ ಮೊದಲಿದ್ದ ಹಾಗೆ ಬದಲಾಗಿದ್ದಾನೆ ಅಂತೀಯಮ್ಮ? ಮೇ ಬಿ ಇಟ್ಸ್ ಪಾಸಿಬಲ್. ಅಂದ್ರೆ ಗಂಗಾ ಸಾವು ಅವನ್ನ ಬದಲಾಯಿಸಿದೆ ಅಂತ್ಯಾ ನಿತ್ಯ? ಗಂಗಾ ಬರೋಕ್ಕೂ ಮುಂಚೆ ಜೈ ಹೇಗಿದ್ನೋ ಇವಾಗ ಜೈ ಹಾಗೆ ಬದಲಾಗಿದ್ದಾನೆ ಅನ್ಕೋತಿದ್ದೀನಿ. ಅದೇ ನಿಜ ಆಗಿದ್ರೆ ನಾನು ಜೈಗೆ ಹತ್ರ ಆಗೋದು ಕಷ್ಟ. ಜೈನ ನನ್ನ ದಾರಿಗೆ ತಂದ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಅಷ್ಟಕ್ಕೂ ಜೈ ಮತ್ತೆ ಮನುಷ್ಯ ಆಗ್ತಾನೋ ಇಲ್ವೋ ಅನ್ನೋದು ಡೌಟೇ. ಓ ಗಾಡ್, ಹೀಗಾಯ್ತಲ್ಲ ಯಾಕೆ? ನಾವು ಅಂದ್ಕೊಳ್ದೇನೆ ನಮ್ ಕೆಲಸ ಆಗೋದಂದ್ರೆ ಇದೇ ಚಂದ್ರಿಕಾ. ನಾವು ಜೈಗೆ ನಿತ್ಯನ ದೂರ ಮಾಡ್ಬೇಕು ಅಂದ್ಕೊಂಡ್ರೆ ನಿತ್ಯನೇ ದೂರ ಆಗೋ ತರ ಇದ್ದಾಳೆ. ರೂಪ ಕೂಡ ನಿತ್ಯಗೂ ಜೈಗೂ ಮದ್ವೆ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ನಮ್ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು. ಇವಾಗ ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ ನಮ್ಮ ಸ್ವಪ್ನ ಆ ಮನೆ ಸೊಸೆ ಆಗ್ತಾಳೆ. ಆ ಆಸ್ತಿ ಪೂರ್ತಿ ನಮ್ದಾಗುತ್ತೆ. ನನ್ನ ಕ್ಷಮಿಸ್ಬಿಡಿ ಸರ್, ನಾನು ತಪ್ಪು ಮಾಡಿಬಿಟ್ಟೆ. ನಾನಿ, ಏನ್ ತಪ್ಪು ಮಾಡಿದೆ? ಒಂದು ನಿಜನ ನಿಮ್ಮ ಹತ್ರ ಮುಚ್ಚಿಟ್ಬಿಟ್ಟೆ ಸರ್. ಯಾವುದು ಆ ನಿಜ? ನಿತ್ಯ ಅವರು ಬದುಕಿದ್ದಾರೆ ಅಂತ ನನಗೆ ತುಂಬ ದಿನದ ಹಿಂದೆನೇ ಗೊತ್ತಿತ್ತು ಸರ್. ಗಂಗಾ ಮೇಡಮ್ ಹೇಳ್ಬೇಡ ಅಂದರು, ಅದಕ್ಕೆ ನಾನು ನಿಮ್ಮ ಹತ್ರ ಹೇಳಲಿಲ್ಲ. ಮುಚ್ಚಿಟ್ಟಿದ್ಯಾ ಅಂತ ನೀನು ಅನ್ಕೊಂಡಿದ್ಯಾ? ಸರ್, ನಿತ್ಯ ಬದುಕಿದ್ದಾಳೆ ಅಂತ ನನಗೆ ಯಾವಾಗಲೂ ಗೊತ್ತಿತ್ತು. ನಿಮ್ಮ ಮೇಡಮ್ ನನ್ನಿಂದ ತಪ್ಪಿಸ್ಕೊಂಡು ಓಡಾಡ್ದಾಗಲೇ ನಿತ್ಯ ಬದುಕಿದ್ದಾಳೆ ಅನ್ನೋ ವಿಷಯ ನನಗೆ ಅರ್ಥ ಆಗೋಗಿತ್ತು. ನೀನು ಕೂಡ ನಿಮ್ಮ ಮೇಡಮ್ ಹಿಂದೆ ತಿರುಗುವಾಗ ನೀವಿಬ್ರು ಸೇರಿ ನಿತ್ಯನ ಕಾಪಾಡ್ತಿದ್ದೀರಾ ಅಂತ ಗೊತ್ತಾಗಿತ್ತು. ನಿಮ್ಮ ಮೇಡಮ್ ನಿತ್ಯನಿಗೆ ಬ್ಲಡ್ ಕೊಟ್ಟಾಗಲೇ ಅವ್ರ ಮಧ್ಯೆ ಏನೋ ರಿಲೇಷನ್ಶಿಪ್ ಇದೆ ಅಂತ ಡೌಟ್ ಬಂದಿತ್ತು. ನಿಮ್ಮ ಮೇಡಮ್ಗೋಸ್ಕರ ರೂಪಾ ಆಂಟಿ ಕೇರ್ ತಗೊಂಡಾಗ ಆ ಡೌಟ್ ಇನ್ನೂ ಸ್ಟ್ರಾಂಗ್ ಆಯಿತು. ಒಂದು ಶಾಪನ ಬಿಟ್ಟರೆ ಎಲ್ಲನೂ ಎಕ್ಸ್ಪೆಕ್ಟ್ ಮಾಡಿ. ಸಾರಿ ಸರ್, ನಿಮಗೆ ಮೋಸ ಮಾಡಿದ್ದಕ್ಕೆ ಪಶ್ಚಾತ್ತಾಪದಿಂದ ತಲೆ ತಗ್ಗಿಸ್ತಾ ಇದ್ದೀನಿ. ಇದರಲ್ಲಿ ಮೋಸ ಎಲ್ಲಿದೆ ನಾಣಿ? ನಿಮ್ಮ ಮೇಡಮ್ ಹೇಳಿದ್ದನ್ನು ನೀನು ಫಾಲೋ ಮಾಡಿದ್ಯಾ ಅಷ್ಟೇ ಅಲ್ವಾ? ಆದರೆ ನಿತ್ಯ ಅವ್ರ ಬಗ್ಗೆ ನಿಮ್ಮ ಹತ್ರ ಹೇಳಬೇಕಿತ್ತು ಸರ್. ನನಗೆ ಗೊತ್ತಿಲ್ಲದೆ ಇದ್ರೆ ಅಲ್ವಾ ನೀನು ಹೇಳೋದಕ್ಕೆ? ಮತ್ತೆ ಎಲ್ಲ ಗೊತ್ತಿದ್ರು ನಿತ್ಯ ಅವ್ರನ್ನ ಯಾಕೆ ಬಿಟ್ರಿ ಸರ್? ಬಿಡ್ದೇನೆ ಏನು ಮಾಡು ಅಂತೀಯ ನಾಣಿ? ದ್ವೇಷ ತೀರಿಸ್ಕೊ ಅಂತೀಯ? ಯಾರಿಗೋಸ್ಕರ ದ್ವೇಷ ಸಾರು ಅಂತೀಯ? ಯಾರಿಗೋಸ್ಕರ ಪ್ರತೀಕಾರ ತೀರಿಸ್ಕೋಬೇಕು ಅಂತೀಯ?
ಯಾರನ್ನ ನನ್ನ ಜೀವ ಅಂದ್ಕೊಂಡಿದ್ನೋ, ಯಾವ ಪ್ರೀತಿನ ನನ್ನ ಆನಂದ ಅಂತ ಅಂದ್ಕೊಂಡಿದ್ನೋ, ಯಾರು ನನ್ನ ಭವಿಷ್ಯ ಅಂತ ಅಂದ್ಕೊಂಡಿದ್ನೋ ಅವರೇ ಇಲ್ಲ ಅಂದಮೇಲೆ ಇನ್ನು ಈ ದ್ವೇಷ ಪ್ರತೀಕಾರ ಯಾಕೆ ನಾಣಿ? ಗಂಗಾ ಮಾತ್ರ ಸತ್ತೋಗಿಲ್ಲ ನಾಣಿ, ನನ್ನೊಳಗಿರೋ ಒಬ್ಬ ಮನುಷ್ಯನೂ ಕೂಡ ಗಂಗಾ ಕರ್ಕೊಂಡು ಹೋದ್ಲು. ಆ ಮನುಷ್ಯನಿಗಿರ್ಬೇಕಾಗಿರೋ ಪ್ರೀತಿ, ಕೋಪ, ಅನುರಾಗ, ದ್ವೇಷ ಎಲ್ಲನೂ ಅವಳ ಜೊತೆನೇ ಹೊರಟೋಯ್ತು. ನಾನಿವಾಗ ಝೀರೋ. ಗಂಗಾ ಬರೋಕ್ಕೂ ಮುಂಚೆ ನಾನು ಹೇಗೆ ಕಲ್ಬಂಡೆ ಆಗಿದ್ನೋ, ಇವಾಗ ಅದೇ ಕಲ್ಬಂಡೆ, ಅದೇ ಮೆಟೀರಿಯಲಿಸ್ಟ್. ನನಗೆ ಫೀಲಿಂಗ್ಸ್ ಇಲ್ಲ, ಎಮೋಷನ್ಸ್ ಇಲ್ಲ, ಎಥಿಕ್ಸ್ ಕೂಡ ಇಲ್ಲ. ಎಲ್ಲನೂ ಕಳ್ಕೊಂಡಿದ್ದೀನಿ. ಐ ಲಾಸ್ಟ್ ಎವ್ರಿಥಿಂಗ್. ಹಾಗನ್ಬೇಡಿ ಸರ್. ನೀವು ಗಂಗಾ ಮೇಡಮ್ ಅವ್ರನ್ನ ಪ್ರೀತಿಸಿದ ವ್ಯಕ್ತಿ. ನಮ್ಮ ಮೇಡಮ್ಮು ದೇವ್ರ ಹಾಗೆ ಪೂಜಿಸಿರೋರು ನೀವು. ಭಕ್ತರು ಇರೋವರೆಗೆ ದೇವ್ರಿರ್ತಾನೆ ನಾಣಿ. ಭಕ್ತರು ಬರೋದು ನಿಲ್ಸಿದ್ರೆ ಎಷ್ಟೇ ದೊಡ್ಡ ದೇವಸ್ಥಾನ ಆದರೂ ದೆವ್ವಗಳ ಪ್ರಪಂಚ ಆಗೋಗುತ್ತೆ. ನಮ್ಮನ್ನು ಪ್ರೀತಿಸೋ ವ್ಯಕ್ತಿ ಇರೋವರೆಗೆ ನಮ್ಮಲ್ಲಿ ಪ್ರೀತಿ ಇರುತ್ತೆ. ಆ ವ್ಯಕ್ತಿನೇ ಇಲ್ಲ ಅಂದಮೇಲೆ ಆ ಪ್ರೀತಿ ಎಲ್ಲಿ ಉಳ್ಕೊಳ್ಳುತ್ತೆ? ನೀನು ಹೋಗೋ ದೇವಸ್ಥಾನ ಮನಸ್ಸು, ನೀನು ಕೈ ಮುಗಿಯೋ ದೇವರು ಪ್ರೀತಿ, ನೀನು ಮಾಡೋ ಪೂಜೆ ನಂಬಿಕೆ. ದೇವಸ್ಥಾನ ಇದ್ರೆ ದೇವರು, ದೇವ್ರಿದ್ರೆ ಪೂಜೆ, ಮನಸ್ಸಿದ್ರೆ ಪ್ರೀತಿ, ಪ್ರೀತಿ ಅಂದರೆ ನಂಬಿಕೆ. ಇದರಲ್ಲಿ ಯಾವುದೇ ಒಂದು ಇಲ್ಲ ಅಂದರೂ ಯಾವುದೂ ಇರೋದಿಲ್ಲ. ಓನ್ಲಿ ಮೆಟೀರಿಯಲ್ಸ್ ಮಾತ್ರ ಇರುತ್ತೆ, ಯಾವುದಕ್ಕೂ ಪ್ರಾಣ ಇರೋದಿಲ್ಲ. ಗಂಗಾ ಮೇಡಮ್ ಅವರು ಕೇಳ್ಕೊಂಡಿದ್ದು ಇದನ್ನಲ್ಲ ಸರ್, ನಿಮ್ಮಿಂದ ಮೇಡಮ್ ಅವರು ಬಯಸಿದ್ದು ಕೂಡ ಇದನ್ನಲ್ಲ. ನಾನು ಕೂಡ ಅವಳ ಜೊತೆ ಜೀವನ ಪೂರ್ತಿ ಬದುಕಬೇಕು ಅಂತ ಕೇಳ್ಕೊಂಡಿದ್ದೆ ನಾಣಿ. ಅವಳ ಜೊತೆನೇ ಇರಬೇಕು ಅಂತ ಆಸೆ ಪಟ್ಟೆ. ನಡೀತಾ ಇಲ್ಲ ಅಲ್ವಾ? ನನ್ನ ಪ್ರಯಾಣ ಒಂಟಿ ಆಗೋಯ್ತು. ನನ್ನ ಗುರಿ ಏನು ಅಂತ ನನಗಿವಾಗ ಗೊತ್ತಿಲ್ಲ. ಯಾಕೆ ಬದುಕಬೇಕು ಅಂತ ಗೊತ್ತಿಲ್ದಿರುವಾಗ ಹೇಗೆ ಬದುಕ್ತಿದ್ದೀನಿ ಅನ್ನೋದು ಅನಾವಶ್ಯಕ ಅಲ್ವಾ ನಾಣಿ? ಪ್ಲೀಸ್ ಸರ್, ನೀವು ಹಾಗೆಲ್ಲ ಮಾತಾಡಬೇಡಿ. ದಯವಿಟ್ಟು ಬದಲಾಗ್ಬಿಡಿ ಸರ್. ನನ್ನ ಕೈಯಲ್ಲಿ ಏನೂ ಇಲ್ಲ ನಾಣಿ. ನನ್ನ ಕೈ ಹಿಡಿದು ನಡೆಸೋ ನನ್ನ ಸಾರಥಿ ಇಲ್ಲ. ನನ್ನ ಪಾದ ಯಾವ ಕಡೆ ಹೋಗುತ್ತೋ ಅದೇ ನನ್ನ ಪ್ರಯಾಣ. ಸರ್ 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 ಅಜ್ಜಿ, ಆರತಿ ತಗೊಳ್ಳಿ. ಅಜ್ಜಿ, ಬೆಳಗ್ಗೆ ಬೆಳಗ್ಗೆ ಯಾಕೆ ಕಣ್ಣೀರು ಹಾಕ್ತಿದ್ದೀರಾ? ಸೀತೆ ಇಲ್ದೇ ಇರೋ ಅಯೋಧ್ಯೆಯಲ್ಲಿ ರಾಮ ಪಟ್ಟಿರೋ ಆ ವೇದನೆನ ನೆನ್ಸ್ಕೊಂಡ್ರೆ ಕಣ್ಣೀರ್ ನಿಲ್ಲೋದಿಲ್ಲ ಕಲ್ಪನಾ. ಆ ರಾಮನ್ ವೇದನೆನ ಈ ಪುಸ್ತಕದಲ್ಲಿ ಓದಿದ್ದೆ. ನಮ್ ರಾಮನ್ ವೇದನೆನ ಪ್ರತಿದಿನ ಪ್ರತಿ ಕ್ಷಣ ನೋಡ್ತಾ ಇದ್ದೀನಿ. ಆ ರಾಮನಿಗೆ ಸೀತೆ ಎಲ್ಲಿದ್ರೂ ಜೀವಂತವಾಗಿರ್ತಾಳೆ ಅನ್ನೋ ಆಸೆ ಇತ್ತು. ಆದ್ರೆ ನಮ್ ಜೈಗೆ ಯಾವತ್ತಿಗೂ ಗಂಗಾ ವಾಪಸ್ ಬರಲ್ಲ ಅನ್ನೋ ನಿರಾಸೆ, ನೋವು ಬಿಟ್ರೆ ಇನ್ನೇನಿದೆ? ಗಂಗಾ ದೂರ ಆಗಿ, ಮನ್ಸು ಚೂರಾಗಿ, ಬದುಕು ಭಾರವಾಗಿ, ಜೀವಂತ ಶವ ಆಗಿರೋ ಜೈನ ನೋಡ್ತಾ ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ಕಲ್ಪನಾ. ಹೌದು ಅಜ್ಜಿ, ಗಂಗಾ ನಮ್ಮಿಂದ ದೂರ ಆಗಿ 7 ವರ್ಷ ಆಗ್ತಿದೆ. ಇಷ್ಟು ವರ್ಷಗಳು ಕ್ಷಣನ ಒಂದು ಯುಗದ ಹಾಗೆ ಕಳೆದಿದ್ದೀವಿ. ಗಂಗಾ ಬದುಕಿದ್ದಿದ್ರೆ ಈ ಮನೆ ಬೇರೆ ತರನೇ ಇರ್ತಿತ್ತು. ಆ ಸಂಭ್ರಮ, ಆ ಸಂತೋಷ ಎಲ್ಲ ಕಳ್ಕೊಂಡಿದ್ದೀವಿ. ಆ ದಿನಗಳು ಮತ್ತೆ ಬರಲ್ಲ. ಗಂಗಾ ಇಲ್ದೇ ಇರೋ ಲೋಪನ ಯಾರು ಭರ್ತಿ ಮಾಡಕ್ಕಾಗಲ್ಲ. ಆ ದೇವ್ರೆ ನಮ್ಮನ್ನ, ಈ ಮನೆನ ಕಾಪಾಡಬೇಕು.
ಆರತಿ ತಗೊಳ್ಳಿ. ಅತ್ತಿಗೆ, ಅಣ್ಣ ಬಂದು ಆರತಿ ತಗೊಳ್ಳಿ. ಮಂಗಳಾರತಿ ಇದೊಂದೇ ಬಾಕಿ ಇತ್ತು. ಹುಟ್ಟಿ ಬುದ್ಧಿ ಬಂದಾಗಿಂದ ಈ ಮನೆಗೆ ಬಿಟ್ಟಿ ಸೇವೆ ಮಾಡೋದು ಬಿಟ್ರೆ ನಮಗೆ ಲಾಭ ಏನು? ಕಂಡ ಕನಸೆಲ್ಲ ಕನಸಾಗೆ ಉಳಿತು, ಆಸೆ ಎಲ್ಲ ನಿರಾಸೆ ಆಯಿತು. ಹಾಂ, ಇನ್ನು ಮಿಕ್ಕಿರೋದು ಈ ಕೈಗೆ ಚಿಪ್ಪರೋದೊಂದೇ. ಹೌದು, ಅಲ್ಲ, ನಾನು ಪೌಡ್ರ್ ಗಂಡ ಎಲ್ಲಿ? ಅಯ್ಯೋ ನನ್ನ ಹುಚ್ಚು ಗಂಡ, ತಲೆಗೆ ಬಣ್ಣ ಹಾಕಿ ವಯಸ್ಸು ಕಡಿಮೆ ಮಾಡ್ಬೋದು ಅಂದ್ಕೊಂಡ್ಯಾ? ನೀವ್ ಎಷ್ಟೇ ಮುಚ್ಚಿಟ್ರೋ ನಿಮ್ ವಯಸ್ಸು ನಿಲ್ಲಲ್ಲ ರೀ. ಅಬ್ಬಾ, ವಯಸ್ಸು ವಯಸ್ಸು ಅಂತ ಅಷ್ಟು ಸರಿ ಹೇಳ್ಬೇಡ್ವೆ. ಆದ್ರೂ ನಮ್ಗೆ ಏನಂತ ವಯಸ್ಸಾಯ್ತು ಅಂತ? ಹೌದು, ಮತ್ತೆ ತಾವು ಅಮೃತ ಕುಡ್ದಿದ್ದೀರಾ, ಅವಾಗ ಹೇಗಿದ್ರೋ ಈಗ್ಲೂ ಕೂಡ ಹಾಗೇ ಇದ್ದೀರಾ. ನಾಚಿಕೆ ಆಗಲ್ವಾ? ಎಲ್ಲ ಅನ್ಕೊಂಡ್ ಹಾಗೆ ನಮ್ ಸ್ವಪ್ನಾಗೂ ಜೈಗೂ ಮದ್ವೆ ಆಗಿದ್ರೆ ಆಹಾಹಾ, ಇಷ್ಟೊತ್ತಿಗೆ ನೀವು ತಾತ, ನಾನು ಅಮ್ಮಮ್ಮ ಆಗ್ತಿದ್ವಿ. ಗಂಗಾ ಬದುಕಿದ್ರು ನಾವು ಗ್ರ್ಯಾಂಡ್ ಪೇರೆಂಟ್ಸ್ ಆಗ್ತಿದ್ವಿ ಅಲ್ವಾ ಚಂದ್ರಿಕಾ? ಇನ್ನ ಎಷ್ಟು ದಿನ ಸತ್ತಿರೋ ಗಂಗಾ ಬಗ್ಗೆ, ಬದುಕಿದ್ದು ನಮ್ಮನ್ನ ಕಿತ್ಕೊಂಡ್ ತಿಂತಿರೋ ನಿತ್ಯ ಬಗ್ಗೆ ಬಿಟ್ರೆ ನಮ್ ಸ್ವಪ್ನ ಬಗ್ಗೆನೂ ಯೋಚನೆ ಮಾಡ್ರಿ. ಅವಳಿಗೆ ಮದ್ವೆ ಗಿದ್ವೆ ಮಾಡೋದ್ ಏನು ಬೇಡ್ವಾ? ಈ ಆಸ್ತಿಗೆ ನಾವು ಹಕ್ಕುದಾರರಾಗೋದ್ ಬೇಡ್ವಾ? ಅಲ್ವೇ ಚಂದ್ರಿಕಾ? ಅಣ್ಣ, ಅತ್ಗೆ, ಬೇಗ ಬಂದು ಆರತಿ ತಗೊಳ್ಳಿ. ಬೇಗ ನಡಿಯೇ. ಆರತಿ ತಗೊಳ್ಳಿಲ್ಲ ಅಂದ್ರೆ ನಿಮ್ಮ ಅತ್ಗೆ ನಮ್ಮನ್ನ ಕಚ್ಚಿ ಸಾಯಿಸೋ ತರ ಇದ್ದಾಳೆ. ಒದ್ರಕೊಳ್ಳಿ. ಬನ್ನಿ ಬನ್ನಿ. ಯಾಕಿಷ್ಟ ತಡ ಮಾಡಿದ್ರಿ? ಈಗ ಎದ್ರ ನೀವು? ಅಯ್ಯೋ, ನೆನ್ನೆ ಬೆಳಗ್ಗೆನೆ ಎದ್ವಿ ಅದ್ಕೆ. ರಾತ್ರಿ ಮತ್ತೆ ನಿದ್ದೆ ಬಂದಿದ್ದಕ್ಕೆ ಮಲ್ಕೊಂಡು 1 ಗಂಟೆ ಮುಂಚೆ ಅಷ್ಟೇ ಎದ್ವಿ. ಅಷ್ಟೊಂದು ಹೀಯಾಳ್ಸೋದು ಯಾಕೆ ಬಿಡಿ ಅತ್ಗೆ. ಮತ್ತೆ ಇಲ್ಲ ಅಂದ್ರೆ ಏನಮ್ಮ? ಅರೆ, ನಮ್ ಮುಖ ನೋಡಿದ್ರೆ ಹಾಳು ಮುಖ ತರ ಇದ್ಯಾ? ಇಲ್ಲಿ ನೋಡು, ಈ ಪೌಡರ್ ನೋಡಿದ್ಮೇಲಾದ್ರೂ ನಾವು ಫ್ರೆಶ್ ಆಗಿದ್ದೀವಿ ಅಂತ ನಿನ್ಗೆ ಅನಿಸ್ತಿಲ್ವಾ? ನಿಮ್ ಜೊತೆ ಮಾತಾಡೋದು ಗಲಾಟೆ ಯಾಕೆ ಕೃಷ್ಣ? ಇಷ್ಟಕ್ಕೂ ಜೈ ಎದ್ದಿದಾನ? ಒಂಟಿಕಾಯಿ ಶುಂಠಿ ತರ್ದವನವನು. ಅವ್ನು ನಿದ್ರೆಯಿಂದ ಎದ್ರೇನು, ಹೇಳ್ದಿದ್ರೇನು. ಯಾಕೆ ಹಾಗಂತಿದ್ದೀರಾ ಅತ್ಗೆ? ಹೆಣ್ಣು ದಿಕ್ಕಿಲ್ದಿರೋ ಗಂಡು ಇನ್ನೇನಂತಾರೆ ತಂಗಿಯಮ್ಮ? ನಮ್ ಸ್ವಪ್ನಂಗೆ ಜೈಗೆ ಗಂಟ ಹಾಕಿ ಅಂತ ತುಂಬಾ ಬೇಡ್ಕೊಂಡ್ವಿ. ಗಂಗಾ ಹೋಗಿ 7 ವರ್ಷ ಆಗ್ತಿದ್ರು ನಮ್ ಬೇಡ್ಕೆನ ಕೇಳೋರೇ ಇಲ್ಲ.